ಮಾನ್ಸೂನಲ್ಲಿ ಆ್ಯಕ್ಚುಲಿ ಸಖತ್ತಾಗಿರುತ್ತೆ ಈ ರೂಟ್ ಅಂತೂ. ಎಲ್ಲ ಕಡೆ ಫಾಗ್ ಕವರ್ ಆಗಿದೆ. ಸನ್ರೈಸ್ ನೋಡಿ ಹೇಗಾಗ್ತಿದೆ ಅಂತ, ಅಲ್ಟಿಮೇಟು ಗುರು. ನೋಡಿ ಏನು ಪೀಸ್ ಆಗಿದೆ ಲೊಕೇಶನ್ ಅಂತ. ಸುತ್ತಮುತ್ತ ಎಲ್ಲ ಫುಲ್ಲು ಕಾಡು. ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಆಲ್ ಸೆಟ್ ಟು ಲೀವ್. ಸೊ ಇದೇನೆ ನಾನು ಸ್ಟೇ ಆಗಿದ್ದಂಥ ಒಂದು ಸ್ಟೇ. ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಅಂತ. ಫುಲ್ಲು ಪಾರ್ಕಿಂಗ್ ಲಾಟೆಲ್ಲ ಫಿಲ್ ಆಗಿಬಿಟ್ಟಿತ್ತು. ಅಲ್ಲಿ ಜನ ನೋಡಬೇಕು, ಎಲ್ಲ ಇಲ್ಲಿಲ್ಲೇ ಹೊರಗಡೆನೇ ಮಲ್ಕೊಬಿಟ್ಟಿದ್ದಾರೆ, ರೂಮ್ಸ್ ಇಲ್ಲ ಅಂತ. ಫುಲ್ಲು ರಶ್ಶು. ಸೊ ಇಲ್ಲೇ ನಾನು ಸ್ಟೇ ಆಗಿದ್ದು ಶರಾವತಿ ಅಂತ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೋಡಿ ಧರ್ಮಸ್ಥಳ ಯಾವ ರೇಂಜಿಗೆ ರಶ್ ಇದೆ ಅಂತ. ಬೆಳಗ್ಗೆ ಇನ್ನೂ 6:45 ಇವಾಗ. ಯಪ್ಪ, ನೆನ್ನೆ ನನಗೆ ದರ್ಶನ ಆಗಿದ್ದು, ರೂಮ್ ಸಿಕ್ಕಿದ್ದೆ ಒಂದು ದೊಡ್ಡ ಇದಂತ ಹೇಳ್ಬೋದು, ವಿಷಯ ಅಂತ ಹೇಳ್ಬೋದು. ಅಷ್ಟು ರಶ್ ಇದೆ ಗುರು. ಸೊ ಆ್ಯಕ್ಚುಲಿ ಸೌತ್ ಅಡ್ಕ ಹೋಗ್ಬೇಕಾದ್ರೆ ಸಾಕಷ್ಟು ಜನ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ರೋಡ್ನ ತೊಗೋತಾರೆ. ಇದು ಆ್ಯಕ್ಚುಲಿ ಬಂದು ಗೂಗಲ್ ಮ್ಯಾಪು ಬೇರೆ ರೂಟ್ನ ತೋರಿಸ್ತು. ಅದು ಸಾಕೇತ ಹೋಮ್ ಸ್ಟೇ ಇದೆಯಲ್ಲ ಧರ್ಮಸ್ಥಳದಿಂದ, ಆ ಕಡೆ ಹಸಿ ಒಂದು ರೋಡ್ ಬರುತ್ತೆ, ಆ ರೋಡ್ ಹಸಿ ಕರ್ಕೊಂಡು ಹೋಗ್ತಾ ಇದೆ. ಒಟ್ಟಿನಲ್ಲಿ ಸೂಪರ್ ಆಗಿದೆ ಗುರು ರೋಡ್ಸ್ ಅಂತೂ. ಗಾಡಿ ಓಡ್ಸೋಕ್ಕಂತೂ ಸಖತ್ತು ಒಂದು ಫೀಲ್ ಬರ್ತಾ ಇದೆ. ನೋಡಿ ಏನು ಪೀಸ್ ಆಗಿದೆ ಲೊಕೇಶನ್ ಅಂತ. ಸುತ್ತಮುತ್ತ ಎಲ್ಲ ಫುಲ್ಲು ಕಾಡು. ಇಂಥ ಲೊಕೇಶನಲ್ಲಿ ಒಂದು ಫೋಟೋ ಹಾಕ್ಕೊಳ್ಳಿಲ್ಲ ಅಂತಂದರೆ ಹೇಗೆ? ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು. ವಾ, ಈ ಒಂದು ಲೊಕೇಶನ್ ನೋಡಿ ಏನು ಸೂಪರ್ ಆಗಿದೆ ಅಂತ. ವಾ, ನದಿ ಹರಿತಾ ಇದೆ. ಯಾವೊಂದು ನದಿ ಇದು? ನೇತ್ರಾವತಿದೆ, ನೇತ್ರಾವತಿ ರಿವರ್. ಸೂಪರ್ ಆಗಿದೆ ಗುರು. ಅರ್ಲಿ ಮಾರ್ನಿಂಗ್ ಬಂದರೆ ಇದೊಂದು ಅಡ್ವಾಂಟೇಜು. ಮಾನ್ಸೂನಲ್ಲಿ ಆ್ಯಕ್ಚುಲಿ ಸಖತ್ತಾಗಿರುತ್ತೆ ಈ ರೂಟ್ ಅಂತೂ. ಎಲ್ಲ ಕಡೆ ಫಾಗ್ ಕವರ್ ಆಗಿದೆ. ಬ್ಯೂಟಿ. ಬರೀ ಪಕ್ಷಿಗಳ ಒಂದು ಕಲರವ ಕೇಳಿಸ್ತಾ ಇದೆ. ಸನ್ರೈಸ್ ನೋಡಿ ಹೇಗಾಗ್ತಿದೆ ಅಂತ, ಅಲ್ಟಿಮೇಟು ಗುರು. ನೋಡಿ ಇಲ್ಲೊಂದು ಬ್ರಿಡ್ಜು ಸೂಪರ್ ಆಗಿದೆ ಗುರು. ಸೌತ್ ಅಡ್ಕಾಗೆ ಇನ್ನೂ 5.8 ಕಿಲೋಮೀಟರ್ಸ್ ಇದೆ. ಏನು ಇನ್ನೊಂದು 10 ನಿಮಿಷ ಆಗ್ಬೋದು. ಈ ರೋಡ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ ಕಡೆ ಈ ಕಡೆ ಫುಲ್ಲು ಕ್ಯಾಶ್ಯೂ ಮರಗಳು. ಅಲ್ಲಿ ಸನ್ರೈಸ್ ಅಂತೂ ಭಾರಿಯಾಗಿ ಕಾಣಿಸ್ತಾ ಇದೆ. ಸೌತ್ ಅಡ್ಕಕ್ಕೆ ಇನ್ನು 2.5 ಕಿಲೋಮೀಟರ್ಸ್ ಇದೆ. ಸೌತ್ ಅಡ್ಕ ಗಣಪತಿ ಬಗ್ಗೆ ನನಗೆ ಗೊತ್ತಿರೋವಂಥ ಹಿಸ್ಟ್ರಿನ ಅಲ್ಲೇ ತಿಳಿಸ್ತೀನಿ. ಬ್ಲೈಂಡ್ ಸ್ಪಾಟ್. I think actually it's just 200 meters ahead. Yeah, I think this is the road. The map is showing this way only. So how's the road? Till there. I think that road will connect to there only, I think so. I think so. Yeah, that road you came, na?
ಐ ಥಿಂಕ್ ದಟ್ ವಿಲ್ ಕನೆಕ್ಟ್ ಟು ದಟ್ ಒನ್. ಸೊ ಗೂಗಲ್ ಮ್ಯಾಪು ಇಂಥ ರೋಡಲ್ಲೂ ಕರ್ಕೊಂಬಂದ್ಬಿಡತ್ತೆ ಒಂದೊಂದು ಸತಿ. ನಮ್ಮಂಥ ADV ಬೈಕ್ಸ್ಗಳು ಬರುತ್ತೆ, ಕಾರ್ಗೆಲ್ಲ ಇಲ್ಲೇ ಕರ್ಕೊಂಬಂದ್ಬಿಟ್ರೆ ಹೇಗೆ? ಹಾಂ, ಅದೇ ರೋಡೇ ಇಲ್ಲಿಗೆ ಕನೆಕ್ಟ್ ಆಗತ್ತೆ ನೋಡಿ. ಹೌದು, ಆ ಕಡೆ ಒಂದು ರೋಡು ಇದು ಕನೆಕ್ಟ್ ಆಗುತ್ತೆ. ಸೊ ಸ್ನೇಹಿತರೆ, ಇದೇನೆ ಸೌತಡ್ಕ. ಪಾರ್ಕಿಂಗು ಇಲ್ಲೇ ಮಾಡ್ಬೋದು ಅನಿಸುತ್ತೆ. ಆಗಲೇ ರಶ್ ನೋಡಿ, ಎಷ್ಟೊಂದು ಗಾಡಿಗಳು ಬಂದ್ಬಿಟ್ಟಿದ್ದಾವೆ. ಸೌತಡ್ಕ ಶ್ರೀ ಮಹಾಗಣಪತಿಯ ದೇವಸ್ಥಾನಕ್ಕೆ ಐತಿಹಾಸಿಕ ಇತಿಹಾಸವಿದೆ. ಈ ಗಣಪನಿಗೆ ಸೌತಡ್ಕ ಗಣಪತಿ ಎಂದು ಹೆಸರು ಬರಲು ಕಾರಣ, ಆ ಪ್ರಾಂತ್ಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೌತೆಕಾಯಿಗಳನ್ನು ಬೆಳೆಯುತ್ತಿದ್ದರಿಂದ ಈ ಗಣಪನಿಗೆ ಸೌತೆಕಾಯಿಗಳನ್ನು ಅರ್ಪಿಸುತ್ತಿದ್ದರಂತೆ. ಹಾಗಾಗಿ ಈ ಗಣಪನನ್ನು ಸೌತಡ್ಕ ಗಣಪತಿ ಎಂದು ಕರೆಯುತ್ತಾರೆ. ಈ ಗಣಪನಿಗೆ ಯಾವುದೇ ಥರ ದೇವಸ್ಥಾನವನ್ನು ಕಟ್ಟಿಲ್ಲ, ಏಕೆಂದರೆ ಗ್ರಾಮಸ್ಥರೆಲ್ಲರೂ ಸೇರಿ ಗಣಪನಿಗೆ ದೇವಸ್ಥಾನವನ್ನು ಕಟ್ಟಲೆಂದು ಇಚ್ಛಿಸುತ್ತಾರೆ. ಆಗ ಗ್ರಾಮಸ್ಥರ ಕನಸಿನಲ್ಲಿ ಗಣಪ ಬಂದು ತಾನು ಪ್ರಕೃತಿ ಮಧ್ಯೆ ಬಯಲು ವಾತಾವರಣದಲ್ಲಿ ಇರಬೇಕೆಂದು ಹೇಳುತ್ತಾರಂತೆ. ಹಾಗಾಗಿ ಈ ಗಣಪನಿಗೆ ಯಾವುದೇ ಥರ ದೇವಸ್ಥಾನವನ್ನು ಕಟ್ಟಿಲ್ಲ. ಈ ಗಣಪನ ಪಕ್ಕದಲ್ಲಿ ನೀವು ಸಿದ್ಧಿ ಬುದ್ಧಿಯರನ್ನ ಕಾಣಬಹುದು. ಸೌತಡ್ಕ ಮಹಾಗಣಪತಿ ದೇವಸ್ಥಾನವು ಧರ್ಮಸ್ಥಳದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಕ್ಷೇತ್ರಕ್ಕೂ ಭೇಟಿ ನೀಡಿ. ಈ ಸ್ವಪ್ನದ ಸಂಚಾರ ಸಾಕಲ್ಲವೇ?